ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಯಾರಿಗೆ ಬಂದಿಲ್ಲ ಅಂಥವರಿಗೆ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ 1ನೇ ಕಂತಿನಿಂದ 10ನೇ ಕಂತಿನ ಹಣ ನೀವು ಪಡ್ಕೊಂಡಿದ್ರೆ, ಸದ್ಯ 11 ಮತ್ತು 12ನೇ ಕಂತಿನ ಹಣವನ್ನು ನೀವು ಪಡೆದುಕೋಬೇಕು ಅಂತಂದರೆ ಈ ಒಂದು ಮಾಹಿತಿಯನ್ನು ನೀವು ಮುಖ್ಯವಾಗಿ ತಿಳ್ಕೊಳ್ಳಬೇಕು. ಸ್ನೇಹಿತರೆ, ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಜಾರಿಗೆ ತಂದಿದೆ ಪಂಚ ಯೋಜನೆಗಳನ್ನು, ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಅತ್ಯಂತ ಜನಪ್ರಿಯತೆಯನ್ನು ಹೊಂದಿರತಕ್ಕಂಥ ಒಂದು ಯೋಜನೆ. ಈ ಒಂದು ಯೋಜನೆಗೆ ಈಗಾಗಲೇ ಸಾಕಷ್ಟು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಿ ಈಗಾಗಲೇ ಕೂಡ 10ನೇ ಕಂತಿನವರೆಗೆ ಅವರು ಹಣವನ್ನು ಪಡೆದುಕೊಂಡಿದ್ದಾರೆ. ಇನ್ನೂ ಕೂಡ ಯಾರು 1ನೇ ಕಂತಿನಿಂದ 10ನೇ ಕಂತಿನ ಹಣ ಪಡೆದುಕೊಂಡಿಲ್ಲ ಅಂಥವರು ಕೂಡ, ಜೊತೆಗೆ 11 ಮತ್ತು 12ನೇ ಕಂತಿನ ಹಣವನ್ನು ಅವರು ಕೂಡ ಪಡ್ಕೋಬೇಕು ಅಂತಂದರೆ ಕೆಲವೊಂದಿಷ್ಟು ನಿಯಮಗಳನ್ನು ಅವರು ಪಾಲನೆ ಮಾಡಿದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 1ರಿಂದ 12ನೇ ಕಂತಿನ ಹಣ ಒಟ್ಟು ಹಣವನ್ನು ಅವರು ಪಡ್ಕೋಬೋದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂಥವರು ಮುಖ್ಯವಾಗಿ ತಮ್ಮ ಬ್ಯಾಂಕ್ ಖಾತೆ ಏನಿರುತ್ತೆ ಆ ಒಂದು ಬ್ಯಾಂಕ್ ಖಾತೆಯನ್ನು ಆ್ಯಕ್ಟಿವ್ ಮಾಡಿ ಇಟ್ಕೋಬೇಕು. ಜೊತೆಗೆ ಆ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗನ್ನು ಮಾಡಿಸ್ಕೊಂಡಿರಬೇಕು. ಅಲ್ಲದೆ ಆ ಒಂದು ಬ್ಯಾಂಕ್ ಖಾತೆಗೆ NPCIಯನ್ನು ಕೂಡ ಮಾಡಿಸ್ಕೊಂಡಿರಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಜೊತೆಗೆ NPCIಯನ್ನು ಮಾಡಿಸಿರಬೇಕು. ಇದೆಲ್ಲ ಸರಿ ಇದ್ದರೂ ಕೂಡ ಒಂದು ಅಮೌಂಟ್ ಬರ್ತಾ ಇಲ್ಲ ಅಂತಂದರೆ ನೀವು ಮುಖ್ಯವಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೋಬೇಕು. ಯಾರ ಒಂದು ಆಧಾರ್ ಕಾರ್ಡು 10 ವರ್ಷದ ಮೇಲೆ ಇದೆ ಅಂತ ಆಧಾರ್ ಕಾರ್ಡನ್ನು ಅವರು ಬಯೋಮೆಟ್ರಿಕ್ ಮತ್ತು ಡೆಮೋಗ್ರಫಿಕ್ ಡಾಟಾವನ್ನು ನೀಡೋದ್ರ ಮೂಲಕ ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಇದಲ್ಲದೆ ಆ ಅಕೌಂಟ್ನಲ್ಲಿರ್ತಕ್ಕಂಥ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಹೆಸರು ಎರಡೂ ಕೂಡ ಮ್ಯಾಚ್ ಆಗುವಂಗಿರಬೇಕು. ಜೊತೆಗೆ ಮನೆ ಯಜಮಾನಿ ಅಂತ ನಾವು ಕರಿತೀವಿ, ಅವರ ಎಲ್ಲ ಹೆಸರು ಎಲ್ಲ ಕಡೆ ಎಲ್ಲ ಡಾಟಾದಲ್ಲಿ ಕೂಡ ಸೇಮ್ ಆಗಿರಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಒಟ್ಟು ಹಣವನ್ನು ನೀವು ಪಡ್ಕೋಬೋದು. ಹಾಗಾದರೆ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಒಂದು ಬಿಗ್ ಅಪ್ಡೇಟನ್ನು ನೀಡಿದೆ ಅನ್ನೋದನ್ನು ನೋಡೋದಾದರೆ, ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣವನ್ನು ಇನ್ನು ಕೇವಲ 10 ದಿನದ ಒಳಗಾಗಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ತಿಳಿಸಿರ್ತಾರೆ. ಅಂದರೆ ಇನ್ನೂ ಏನು 10 ದಿನದ ಒಳಗಡೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ 11 ಮತ್ತು 12ನೇ ಕಂತಿನ ಹಣ ಬಂದಿಲ್ಲ, ಪೆಂಡಿಂಗ್ ಇರ್ತಕ್ಕಂಥ ಒಂದು ಹಣ 4,000 ರೂಪಾಯಿ ಹಣವನ್ನು ನೀವು ಸದ್ಯದಲ್ಲಿ ಅಂದರೆ 8ರಿಂದ 10 ದಿನದಲ್ಲಿ ನೀವು ಪಡ್ಕೋಬೋದು. ಯಾಕಂದರೆ ಈಗಾಗಲೇ ಈ ಒಂದು 11 ಮತ್ತು 12ನೇ ಕಂತಿಗೆ ಸಂಬಂಧಪಟ್ಟಂತೆ ಹಣವನ್ನು ಈಗಾಗಲೇ DBT ಮೂಲಕ ಹಣವನ್ನು ಪುಷ್ ಮಾಡಲಾಗಿದೆ. ಹೀಗಾಗಿ 11 ಮತ್ತು 12ನೇ ಕಂತಿನ ಹಣವನ್ನು ಇನ್ನು ಕೇವಲ 10 ದಿನದ ಒಳಗಡೆ ನೀವು ಎಲ್ಲರ ಬ್ಯಾಂಕ್ ಖಾತೆಗೆ ನೀವು ಪಡ್ಕೋಬೋದು. ಸ್ನೇಹಿತರೆ, ಇನ್ನೂ ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಥವಾ ಯಾರಿಗೆ ಬಂದಿಲ್ಲ, ದಯವಿಟ್ಟು ತಮ್ಮ ಅಕೌಂಟ್ಗಳನ್ನು ಒಂದು ಸಲ ಚೆಕ್ ಮಾಡ್ಕೋರಿ. ಅದೇ ರೀತಿ ನೀವು ಇನ್ನೂ ಕೂಡ ಅರ್ಜಿಯನ್ನು ಹೊಸದಾಗಿ ಸಲ್ಲಿಸ್ತೀನಿ ಅಂದರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು. ಸ್ನೇಹಿತರೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿದೆ. ಇದೇ ರೀತಿ ಹೊಸ ಮಾಹಿತಿಯನ್ನು ನೀವು ಪಡ್ಕೋಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.